ರಾಜ್ಯ ಸರ್ಕಾರದ ವಿರುದ್ಧ ಸಮರಕ್ಕಿಳಿದ ವಿಪಕ್ಷ ಬಿಜೆಪಿ ಇವತ್ತಿನಿಂದ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಸರಣಿ ಪ್ರತಿಭಟನೆಗೆ ಪ್ಲಾನ್ ಮಾಡಿಕೊಂಡಿದೆ. ದರ ಏರಿಕೆಯನ್ನ ಖಂಡಿಸಿ ಬೀದಿಗಿಳಿದು ಹೋರಾಟಕ್ಕಿಳಿದಿದೆ ಕೇಸರಿ ಪಡೆ. ಇವತ್ತು 2 ಪ್ರತಿಭಟನೆಗಳನ್ನ ಹಮ್ಮಿಕೊಂಡಿದೆ ಬಿಜೆಪಿ. ಬಿಜೆಪಿಯ 18 ಶಾಸಕರ ಅಮಾನತು ವಿಚಾರವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಶಾಸಕರ ಅಮಾನತು ಆದೇಶವನ್ನ ಹಿಂಪಡಿಬೇಕು ಅಂತ ಧರಣಿಗೆ ನಿರ್ಧರಿಸಿದ್ದಾರೆ. ವಿಧಾನಸೌಧದ ಕೆಂಗಲ್ ಹನುಮಂತಯ್ಯ ಪ್ರತಿಮೆಯ ಮುಂಭಾಗದಲ್ಲಿ ಧರಣಿಗೆ ನಿರ್ಧರಿಸಿದ್ದಾರೆ. ಅನಂತರ ಬೆಲೆ ಏರಿಕೆಯನ್ನು ಖಂಡಿಸಿ ಅಹೋರಾತ್ರಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ ಜನಾಂದೋಲನ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಅಹೋರಾತ್ರಿ ಧರಣಿಗೆ ಕರೆ ನೀಡಲಾಗಿದೆ. ನೋಡಿ, ಕಾಂಗ್ರೆಸ್ನ ವಿರುದ್ಧ ಈ ಸರ್ಕಾರದ ವಿರುದ್ಧ ಒಂದಷ್ಟು ಲೋಪದೋಷಗಳ ವಿರೋಧವಾಗಿ ಪ್ರತಿಭಟನೆಗೆ ಕರೆಯನ್ನ ನೀಡಿರೋದು. ಸಾಲು ಸಾಲು ಪ್ರತಿಭಟನೆ, ಮ್ಯಾರಥಾನ್ ಸಭೆ ಅಂತಾರಲ್ಲ, ಹಾಗೇನೆ ಮ್ಯಾರಥಾನ್ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ಳಲಾಗಿದೆ. ನಿನ್ನೆ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಮಾತನಾಡೋ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾವು ನಿರಂತರವಾದಂಥ ಹೋರಾಟಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದೀವಿ, ಜನರಿಗೂ ಕೂಡ ಕರೆಯನ್ನ ಕೊಡ್ತಾ ಇದ್ದೀವಿ, ಜನಾಕ್ರೋಶ ಜೊತೆಗೆ ಜನರ ಪರವಾಗಿ ನಿಂತು ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಅಂತ. ಈಗ ಅನೇಕ ಅಸ್ತ್ರಗಳನ್ನು ಪ್ರಯೋಗ ಮಾಡುವುದಕ್ಕೆ ಬಿಜೆಪಿ ಅಲರ್ಟ್ ಆಗ್ತಾ ಇರೋದು. ಪ್ರಮುಖವಾಗಿ ಬೆಲೆ ಏರಿಕೆ, ಇದರಿಂದ ಜನಸಾಮಾನ್ಯರಿಗೆ ಸಮಸ್ಯೆ ಆಗ್ತಾ ಇದೆ. ಜನಸಾಮಾನ್ಯರ ಮೇಲೆ ಬರಿಗಿಳಿಯೋ ಕೆಲಸ ಮಾಡಲಾಗ್ತಾ ಇದೆ. ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತರೋದ್ರ ಜೊತೆಗೆ ಇಲ್ಲಿ ಜನರಿಗೆ ಅನ್ಯಾಯ ಮಾಡೋ ಕೆಲಸವನ್ನ ದರ ಏರಿಕೆ ಮಾಡೋದ್ರ ಮುಖಾಂತರವಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನ ವಿರೋಧಿಸಿ ಪ್ರತಿಭಟನೆ. ಜೊತೆಗೆ ಅಶಿಸ್ತು ಪ್ರದರ್ಶನ ಮಾಡಿದ್ರು ಅನ್ನುವಂಥ ಕಾರಣಕ್ಕಾಗಿ ಸಸ್ಪೆಂಡ್ ಮಾಡಲಾಗಿದೆ. ಯಾಕೆ ಈ ಸಸ್ಪೆಂಡ್ ಅನ್ನೋದು ಗೊತ್ತಿದ್ರೂ ಕೂಡ ಇದು ಅನ್ಯಾಯ, ಮೋಸ ಅಂತ ಹೇಳಿ ಈ ಸಸ್ಪೆಂಡನ್ನು ಇಮಿಡಿಯೇಟ್ ಆಗಿ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಪ್ರತಿಭಟನೆಯನ್ನ ನಡೆಸಲಾಗ್ತಾ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಒಂದು ರೂಪುರೇಷೆಯನ್ನು ಸಿದ್ಧ ಮಾಡಿಕೊಂಡಿದ್ದಾರೆ. ಅದರ ಅನ್ವಯವಾಗಿ ಪ್ರತಿಭಟನೆಗೆ ಬಿಜೆಪಿ ಮುಂದಾಗ್ತಾ ಇರೋದು. ನೋಡಿ, ಬಿಜೆಪಿ ಕೆಲವು ದಿನಗಳಿಂದ ತನ್ನದೇ ಆಂತರಿಕ ಕಚ್ಚಾಟ, ತನ್ನದೇ ಪಕ್ಷದ ಆಂತರಿಕ ಭಿನ್ನಾಭಿಪ್ರಾಯದಿಂದ ಎಲ್ಲೋ ಒಂದು ಕಡೆಯಲ್ಲಿ ಸೈಲೆಂಟ್ ಆಗಿತ್ತು. ಯಾವುದೇ ರೀತಿಯಾದಂಥ ಹೋರಾಟ ಆಗಲಿ ಅದು ಅಷ್ಟು ಅಗ್ರೆಸಿವ್ ಆಗಿ ಮಾಡ್ತಾ ಇರಲಿಲ್ಲ. ಹಾಗಾಗಿ ಬಿಜೆಪಿ ಯಾಕೋ ಗೊತ್ತಿಲ್ಲ ತನ್ನ ವರ್ಚಸ್ಸನ್ನು ಕಳ್ಕೊಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಇತ್ತು. ಆದರೆ ಈಗ ಕಂಬ್ಯಾಕ್ ಮಾಡ್ತಾ ಇದ್ದಾರೆ ವಿಜಯೇಂದ್ರ ಅವರು. ಯತ್ನಾಳ್ ಅವರ ಉಚ್ಚಾಟನೆ ಆಗ್ತಾ ಇದ್ದ ಹಾಗೇನೆ ಸಿಕ್ಕಾಪಟ್ಟೆ ಅಲರ್ಟ್ ಆಗ್ತಾ ಇದ್ದಾರೆ. ಅದರಿಂದ ಓವರ್ಕಮ್ ಮಾಡಿ ಕಾಂಗ್ರೆಸ್ ಸರ್ಕಾರವನ್ನು ಹೇಗೆ ಸಂಕಷ್ಟಕ್ಕೆ ಸಿಲುಕಿಸಬೇಕು ಆ ಬಗ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಇಲ್ಲೊಂದು ಕಡೆಯಲ್ಲಿ ಬಿಜೆಪಿ ಹೋರಾಟಗಳ ಬಗ್ಗೆನೇ ಒಂದು ಪ್ರಶ್ನೆ ಇತ್ತು. 2 ಟೀಮಿಂದ ಹೋರಾಟ, ಪ್ರತಿಭಟನೆ ಅಷ್ಟು ಎಫೆಕ್ಟಿವ್ ಆಗಿ ಪ್ರತಿಭಟನೆ ಆಗ್ತಾ ಇಲ್ಲ ಅಥವಾ ಸರ್ಕಾರದ ವಿರುದ್ಧ ತಿರುಗಿ ಬೀಳ್ತಾ ಇಲ್ಲ ಅಂತ. ಈಗ ವಿಜಯೇಂದ್ರ ಅವರು ಸಿಕ್ಕಾಪಟ್ಟೆ ಅಲರ್ಟ್ ಆದಂಗಿದೆ. ಒಂದು ತಮ್ಮ ಶಕ್ತಿ ಸಾಮರ್ಥ್ಯವನ್ನು ತೋರಿಸಬೇಕು, ಇನ್ನೊಂದು ಸರ್ಕಾರವನ್ನು ಪೇಚಿಗೆ ಸಿಲುಕಿಸಬೇಕು. ಆ ನಿಟ್ಟಿನಲ್ಲಿ ಈಗಿನ ಹೋರಾಟಗಳು ಯಾವ ರೀತಿಯಾಗಿ ರೂಪುರೇಷೆಯನ್ನು ಸಿದ್ಧ ಮಾಡ್ಕೊಂಡಿದ್ದಾರೆ, ಎಷ್ಟರ ಮಟ್ಟಿಗೆ ಅಗ್ರೆಸಿವ್ ಆಗಿರುತ್ತೆ? ನೀತಿ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತಿನಿಂದ ಬಿಜೆಪಿ ಹೋರಾಟಕ್ಕಿಳಿತಾ ಇದೆ. ಒಂದು ಕಡೆ ದರ ಏರಿಕೆ ಹಿನ್ನೆಲೆ ಹೆಚ್ಚಾದ ಬೆನ್ನಲ್ಲೇ ಬಿಜೆಪಿ ನಾಯಕರು ಫುಲ್ ಆಕ್ಟಿವ್ ಆಗ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ಜನರ ಬಳಿ ಹೋಗ್ಲಿಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಇವತ್ತು ಫ್ರೀಡಂ ಪಾರ್ಕ್ ನಲ್ಲಿ ಜನಾಂದೋಲನ ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ಹಮ್ಮಿಕೊಂಡಿದ್ದಾರೆ. ಅಹೋರಾತ್ರಿ ಧರಣಿ ಮಾಡುವ ಮೂಲಕ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ, ಪ್ರತಿಭಟನೆಗೆ ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು. ಸಾಲು ವಸ್ತುಗಳ ಬೆಲೆ ಏರಿಕೆ, ಸ್ಟಾಂಪ್ ಡ್ಯೂಟಿ ಬೆಲೆ ಏರಿಕೆ ಸೇರಿದಂತೆ ಹಾಲಿನ ದರ ಏರಿಕೆ ಹಾಗೂ ವಿದ್ಯುತ್ ದರ ಏರಿಕೆ ಜೊತೆಗೆ ನಿನ್ನೆ ರಾತ್ರಿ ಪ್ರತಿ ಲೀಟರ್ಗೆ ಡೀಸೆಲ್ಗೆ 2 ರೂಪಾಯಿ ಹೆಚ್ಚಿಗೆ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಈ ಎಲ್ಲಾ ಹಿನ್ನೆಲೆಯನ್ನ ಇಟ್ಕೊಂಡು ಈ ಎಲ್ಲಾ ದರ ಏರಿಕೆಯ ವಿರುದ್ಧ ಇವತ್ತು ಬಿಜೆಪಿ ನಾಯಕರು ಫ್ರೀಡಂ ಪಾರ್ಕ್ ನಲ್ಲಿ 12 ಗಂಟೆಯಿಂದ ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಜೊತೆಗೆ ಈ ಜನಾಂದೋಲನ ಪ್ರತಿಭಟನೆಯನ್ನ ಅಹೋರಾತ್ರಿ ಮಾಡಿದ ಬಳಿಕ ಇದೇ ತಿಂಗಳ ಏಪ್ರಿಲ್ 5ರಿಂದ ಜಿಲ್ಲೆಗಳಲ್ಲಿ ಹಾಗೂ ತಾಲೂಕ್ ಮಟ್ಟದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಂದ್ರೆ ರಾಜ್ಯ ಸರ್ಕಾರ ದರ ಏರಿಕೆ ಮಾಡ್ತಾ ಇದೆ, ಜನರಿಗೆ ಬರೆ ಹೇಳ್ತಾ ಇದ್ದಾರೆ, ರಾಜ್ಯದ ಜನತೆಗೆ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾರೆ. ಹಾಗಾಗಿ ಇದನ್ನ ಜನರ ಬಳಿಗೆ ಕೊಂಡೊಯ್ಯಬೇಕು, ರಾಜ್ಯ ಸರ್ಕಾರದ ಈ ನೀತಿಗಳನ್ನ ಜನರಿಗೆ ತಲುಪಿಸ್ಬೇಕು ಅನ್ನೋ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕ್ ಮಟ್ಟದಲ್ಲಿ ಜನಾಂದೋಲನ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು. ಜೊತೆಗೆ ಇದನ್ನ ಹೊರತುಪಡಿಸಿದ್ರೆ ಇಡೀ ತಿಂಗಳು ಪ್ರತಿಭಟನೆಯ ಸಾಲು ಪ್ರತಿಭಟನೆಯನ್ನ ಬಿಜೆಪಿ ನಾಯಕರು ಹಮ್ಮಿಕೊಂಡಿರುವಂತದ್ದು.
4% ಮೀಸಲಾತಿ ಅಂದ್ರೆ ಮುಸ್ಲಿಮರ ಸರ್ಕಾರಿ ಗುತ್ತಿಗೆಯಲ್ಲಿ 4% ಮೀಸಲಾತಿ ಘೋಷಣೆ ಮಾಡಿರುವ ನಿರ್ಧಾರಕ್ಕೆ ಜೊತೆಗೆ SCP TSB ಹಣ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಎಂಬ ಆರೋಪವನ್ನು ಇಟ್ಕೊಂಡು ಇಡೀ ರಾಜ್ಯಾದ್ಯಂತ ಜಿಲ್ಲೆಗಳಲ್ಲೂ ಜನಾಕ್ರೋಶ ಒಂದು ಪ್ರತಿಭಟನೆಯನ್ನ ನಡೆಸಿ ಅದರ ಮೂಲಕ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನಿಂತಿರುವಂತದ್ದು ಬಿಜೆಪಿ ನಾಯಕರು. ಅಂದ್ರೆ ಎರಡು ವಿಚಾರಗಳು, ಒಂದು ದರ ಏರಿಕೆ, ಮತ್ತೊಂದು ಮುಸ್ಲಿಮರಿಗೆ 4% ಮೀಸಲಾತಿ ಹಾಗೂ SCP TSB ಹಣ ದುರ್ಬಳಕೆ. ಈ ಮೂರು ವಿಚಾರಗಳನ್ನ ಇಟ್ಕೊಂಡು 4 ಹಂತದ ಹೋರಾಟಗಳನ್ನ ಮಾಡೋಕೆ ಈಗ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಇವತ್ತು ಮೊದಲನೇದಾಗಿ ಫ್ರೀಡಂ ಪಾರ್ಕ್ ನಲ್ಲಿ ದರ ಏರಿಕೆಯ ವಿರುದ್ಧ ರಾಜ್ಯ ಸರ್ಕಾರದ ಒಂದು ನಿಲುವು, ರಾಜ್ಯ ಸರ್ಕಾರದ ಒಂದು ನಿರ್ಧಾರದ ವಿರುದ್ಧ ಇವತ್ತು ಬಿಜೆಪಿ ನಾಯಕರು ಅಹೋರಾತ್ರಿ ಧರಣಿ ಮಾಡ್ತಾ ಇರೋಂಥದ್ದು ನೀತಿ. ಸ್ವಾಮಿ, ಈಗ ಬಿಜೆಪಿ ಹೋರಾಟವನ್ನ ಮಾಡಬೇಕು ಅನ್ನುವಂಥ ಪ್ಲಾನ್ ಮಾಡ್ಕೊಂಡಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ಬಟ್ ಈ ಹೋರಾಟದಲ್ಲಿ ಬಿಜೆಪಿಯ ಯಾವೆಲ್ಲ ನಾಯಕರು ಆಗಮಿಸ್ತಾರೆ, ಭಾಗ್ಯ ಆಗ್ತಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗಾಗಲೇ ಯತ್ನಾಳ್ ಅವರ ಉಚ್ಚಾಟನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಕೆಲವರು ಅಂತರವನ್ನ ಕಾಯ್ದುಕೊಳ್ತಾರೋ ಅಥವಾ ಹೈಕಮಾಂಡಿಂದ ಆಕ್ಷನ್ ಆಗುತ್ತೆ ಅಂತ ಈ ಹೋರಾಟಕ್ಕೆ ಕೈ ಜೋಡಿಸ್ತಾರೋ ಅನ್ನೋ ಒಂದು ಪ್ರಶ್ನೆ ಕುತೂಹಲ ಇದ್ದೇ ಇದೆ. ಹಾಗಾಗಿ ಈ ಅಸಮಾಧಾನಿತರು, ಭಿನ್ನಾಭಿಪ್ರಾಯ ಇರುವವರು ಅಂತ ಏನು ಕರೆಸ್ಕೊಳ್ತಾ ಇದ್ರು, ಆ ನಾಯಕರು ಈ ಹೋರಾಟಗಳಿಗೆ ಭಾಗ್ಯ ಆಗ್ತಾರಾ, ಬರ್ತಾರಾ? ನೀತಿ, ಇವತ್ತಿನ ಪ್ರತಿಭಟನೆಗೆ ಪಕ್ಷಾತೀತವಾಗಿ ಭಾಗವಹಿಸಬೇಕು, ಎಲ್ಲ ನಾಯಕರು ಭಾಗವಹಿಸ್ತಾರೆ ಎಂಬ ಕರೆಯನ್ನ ಮಾಜಿ ಸಿಎಂ BS ಯಡಿಯೂರಪ್ಪ ಕೊಟ್ಟಿರುವಂತದ್ದು. ಅಂದ್ರೆ ನಿನ್ನೆ ಎಲ್ಲ ನಾಯಕರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕು, ಯಾಕೆಂದ್ರೆ ಜನಸಾಮಾನ್ಯರಿಗೆ ತೊಂದರೆ ಆಗ್ತಾ ಇದೆ, ಹಾಗಾಗಿ ನಾವು ಪಕ್ಷಾತೀತವಾಗಿ ಎಲ್ಲರೂ ಭಾಗಿಯಾಗಬೇಕು ಅನ್ನೋದು ಒಂದು ಕರೆಯನ್ನ ಕೊಟ್ಟಿದ್ರು. ಜೊತೆಗೆ ಪಕ್ಷದ ಎಲ್ಲಾ ಶಾಸಕರು, ಮಾಜಿ ಶಾಸಕರು, ಪರಿಷತ್ ಸದಸ್ಯರು, ಮಾಜಿ ಪರಿಷತ್ ಸದಸ್ಯರಂತೆ ಮಾಜಿ ಸಚಿವರು ಎಲ್ಲರೂ ಭಾಗಿಯಾಗ್ತಾರೆ ಎಂಬ ಕರೆಯನ್ನ ಮಾಜಿ ಸಿಎಂ ಯಡಿಯೂರಪ್ಪನವರು ಕೊಟ್ಟಿರುವಂತದ್ದು. ಒಂದು ಕಡೆ ಈಗಾಗ್ಲೇ ಬಿಜೆಪಿ ವಲಯದಲ್ಲಿ ಚರ್ಚೆ ಆಗ್ತಾ ಇದ್ದು, ಎಲ್ಲರೂ ಭಾಗಿಯಾಗಬೇಕು, ಎಲ್ಲರೂ ತಮ್ಮ ಒಗ್ಗಟ್ಟನ್ನ ತೋರಿಸಬೇಕು ಎಂಬ ನಿಲುವು ಸಂದೇಶವನ್ನ ಈಗಾಗಲೇ ಬಿಜೆಪಿ ವಲಯದಲ್ಲಿ ಬಿಜೆಪಿ ನಾಯಕರು ಕೊಟ್ಟಿರುವಂತದ್ದು. ಅಂದ್ರೆ ಒಂದು ಕಡೆ ಯತ್ನಾಳ್ ಅವರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇತ್ತು ಇಷ್ಟು ದಿನ ಅನ್ನೋದು ಆಗ್ತಾ ಇತ್ತು, ಈಗ ಅವರ ಪಕ್ಷದಿಂದ ಉಚ್ಚಾಟನೆ ಆಗಿದೆ. ಜೊತೆಗೆ ಇವತ್ತು ಅವರ ಟೀಮ್ ನಾಯಕರು ಭಾಗವಹಿಸ್ತಾರ ಅನ್ನೋದು, ಅವರ ನಡೆ ಏನಾಗಿರುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತದ್ದು. ಒಂದು ಕಡೆ ಪಕ್ಷಾತೀತವಾಗಿ ಭಾಗವಹಿಸಬೇಕು ಪ್ರತಿಭಟನೆಯಲ್ಲಿ ಎನ್ನುವ ಕರೆಯನ್ನ ಕೊಟ್ಟಿರೋದು, ಮತ್ತೊಂದು ಕಡೆ ಎಲ್ಲಾ ಶಾಸಕರು, ಎಲ್ಲಾ ಮಾಜಿ ಶಾಸಕರು ಒಟ್ಟುಗೂಡಿ ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಕಾರ್ಯಕರ್ತರು ಸೇರಿದಂತೆ ರಾಜ್ಯ ಸರ್ಕಾರದ ವಿರುದ್ಧ ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಮಾಡಬೇಕು ಅನ್ನೋದು ಈಗ ಬಿಜೆಪಿ ನಾಯಕರು ಇರುವಂತ ಒಂದು ಸವಾಲು. ಹಾಗಾಗಿ ಎಲ್ಲರೂ ಜೊತೆಗೂಡಿ ಈ ಹೋರಾಟನ ಯಶಸ್ವಿ ಮಾಡಬೇಕು ಅನ್ನೋದು ಬಿಜೆಪಿ ಹಿರಿಯ ನಾಯಕರ ಒಂದು ಸಂದೇಶ. ಹಾಗಾಗಿ ಇವತ್ತಿನ ಪ್ರತಿಭಟನೆ ರಾಜ್ಯ ಸರ್ಕಾರದ ವಿರುದ್ಧ ದರ ಏರಿಕೆ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಬಿಜೆಪಿ ನಾಯಕರ ಒಂದು ಒಗ್ಗಟ್ಟಿನ ಶಕ್ತಿ ಪ್ರದರ್ಶನ ಇವತ್ತು ಮಾಡ್ತಾರೆ. ಜೊತೆಗೆ ರಾಜ್ಯ ಸರ್ಕಾರದ ವಿರುದ್ಧ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೇವೆ ಎಂಬ ಸಂದೇಶವನ್ನ ಕೊಡೋದಕ್ಕೆ ಇವತ್ತು ಬಿಜೆಪಿ ನಾಯಕರು ಮುಂದಾಗಿರುವಂತದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.